ಇಲ್ಲೇ ಬನ್ನಿ, ಇಲ್ಲೇ. HKGN ಅಜ್ಮೇರ್ ರಾಜಸ್ಥಾನ್ ಎಕ್ಸ್ಟ್ರಾ ಪ್ಲೇಸ್ ಈ ಕಡೆ ಬರಬೇಕು ಆದಷ್ಟು ಬೇಗ. ಈ ಎಕ್ಸ್ಟ್ರಾ ಆಟಗಾರರು ದಯವಿಟ್ಟು ಕಮೆಂಟೇಟರ್ ಬಾಕ್ಸ್ಗೆ ಹೋಗಿ. ಎರಡೂ ತಂಡದ ಎಕ್ಸ್ಟ್ರಾ ಆಟಗಾರರು ಲಕ್ಕಿ ಸ್ಟಾರ್ ಕೋಡಿ ಮತ್ತು HKGN ಅಜ್ಮೀರ್ ರಾಜಸ್ಥಾನ್ ದಯವಿಟ್ಟು ಬೇಗ ಹೋಗಿ ಅನ್ನುವಂತ ಮಾತನ್ನ ಮತ್ತೆ ತಿಳಿಸ್ತಾ ಇದ್ದೇವೆ. ಡೇ ನಂಬರ್ 2 ಲೀಗಿನ ಪಂದ್ಯಾಟಗಳು ಆರಂಭವನ್ನು ಕಾಣ್ತಾ ಇದೆ. ಆಡುವಂತ ಎರಡೂ ತಂಡಗಳಿಗೆ ಮತ್ತೊಮ್ಮೆ ಆಧಾರದ ಸ್ವಾಗತ ಬಯಸುತ್ತಾ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣುತ್ತೆ. HMC ಯುನೈಟೆಡ್ ಟ್ರೋಫಿ 2026 ಮೊದಲ ಹಂತದ ಆರಂಭಿಕ ಆಟಗಾರರು ಅನಿಲ್ ಕಾರ್ವಿ ಮತ್ತು ಸನದ್ ಆರಂಭಿಕ ಆಟಗಾರರು. ಹಂಪರ್ದ ಗ್ರೀನ್ ಸಿಗ್ನಲ್ ದೊರೀತಾ ಇದೆ ಮೊದಲವರಿಗಾಗಿ ಅಪೆಕ್ಸ್. ಪವರ್ ಪ್ಲೇ ಹಂತದ ಓವರ್ ನಲ್ಲಿ ಅದೇ ರೀತಿಯ ಒಂದು ಪ್ರದರ್ಶನವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಕ್ರಿಕೆಟಿನ ದಿಗ್ಗಜರೆಲ್ಲ ಈ ಟೂರ್ನಮೆಂಟ್ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವನ್ನು ಆಡುವ ಮುಖಾಂತರವಾಗಿ HMC ಯುನೈಟೆಡ್ ಟ್ರೋಫಿ ಇಲ್ಲಿ ಗಾಂಧಿ ಮೈದಾನ ನಡೀತಾ ಇದೆ. ಫಸ್ಟ್ ಓವರ್ ಅಪೆಕ್ಸ್ ಎಸೆದ ಚೆಂಡು ಶಾರ್ಟ್ ಬಿಡ್ ಬಿಡುವಾಗಲೇ ಒಂದೊಡದ ಸೇರ್ಪಡೆ ಆಗ್ತಾ ಇದೆ. ಖಾತೆ ಆರಂಭ ಅನಿಲ್ ಖಾತೆ ಆರಂಭವನ್ನು ಕಂಡುಕೊಂಡ್ರು. ಹೊಸ ಕೇಶ ವಿನ್ಯಾಸದೊಂದಿಗೆ ಅನಿಲ್ ಕಾರ್ವಿ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತಹ ಗೋಲ್ಡನ್ ಟ್ರೇಡಿಂಗ್ ಕತಾರ್ ಮತ್ತು JCC ಕೊಯಂಬತ್ತೂರ್ ಎರಡೂ ತಂಡದ ನಾಯಕರು ಆಟಗಾರರು ಗಮನಿಸಿ ನಿಮ್ಮ ತಂಡದ ಜರ್ಸಿ ಜೊತೆ SS ಕಾರ್ಡ್ಗಳನ್ನು ಪಡ್ಕೊಂಡು ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇವೆ. ಗೋಲ್ಡನ್ ಟ್ರೇಡಿಂಗ್ ಕತಾರ್ ಮತ್ತು JCC ಕೊಯಂಬತ್ತೂರ್ ದಯವಿಟ್ಟು ಗಮನಿಸಿಕೊಳ್ಳಿ. ಲೋಕಲ್ ಹೀರೋ ಸನಾದ್ ಮುಖಾಂತರವಾಗಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಮುಖಾಂತರವಾಗಿ 2 ಚೆಂಡುಗಳಲ್ಲಿ ಅಪೆಕ್ಸ್ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಒಂದು ಸಿಂಗಲ್ ಓಟಗಳು ಬರ್ತಾ ಇದೆ. ಒಟ್ಟಾರಾಗಿ ತಂಡದ ಮೊತ್ತ 5ಕ್ಕೆ ತಲುಪಿರ್ತಕ್ಕಂಥ ತಂಡ. ನಿನ್ನೆ ಉಳಿದ ಪಂದ್ಯಾಟಗಳು ಬೆಳಿಗ್ಗೆ ಮುಕ್ತಾಯವನ್ನು ಕಂಡಿತ್ತು. ಇಲ್ಲಿ ಲೀಗಿನ ಡೇ ನಂಬರ್ 2 ಮ್ಯಾಚಸ್ಗಳು ಮತ್ತೆ ಆರಂಭವನ್ನು ಕಾಣ್ತಾ ಇದೆ. 2 ಬಲಿಷ್ಠ ತಂಡಗಳು HKGN ಅಜ್ಮೇರ್ ರಾಜಸ್ಥಾನ್ ವಿರುದ್ಧವಾಗಿ ಲಕ್ಕಿ ಸ್ಟಾರ್ ಕೋಡಿ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಅಪೆಕ್ಸ್ 3ನೇ ಬಾರಿ ಉತ್ತಮ ರೀತಿಯ ಆಟ. ಸ್ಕ್ವೇರ್ ಲೆಗ್ ಬದಲಿ ಓಟವನ್ನು ದಾಖಲಿಸುವ ಪ್ರಯತ್ನಗಳನ್ನು ಮಾಡಿದ್ರು. ಇದು ಮಿಡ್ ವಿಕೆಟ್ ಅಂತ ಸಾಗ್ತಾ ಇದೆ. ಸನದ್ ಖಾತೆಯಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 6 ಓಟಗಳು, 6 ಫಾರ್ ನೋ ಲಾಸ್. ಮತ್ತೆ ಅಪೆಕ್ಸ್ 3 ಚೆಂಡುಗಳಲ್ಲಿ 6 ಓಟಗಳು ಬರ್ತಾ ಇದೆ. ನಾಲ್ಕನೇ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕ ಓವರ್ ಥ್ರೋ. ಇಲ್ಲಿ ಬ್ಯಾಕಪ್ ಇದೆ. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ.
ಸ್ವಲ್ಪ ಮಟ್ಟಿಗೆ ಅನಿಲ್ ಕಾರ್ವಿ ಈ ಒಂದು ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು, ಆದ್ರೆ ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ ಅಪೆಕ್ಸ್ ಓವರ್ನಲ್ಲಿ. ಉತ್ತಮ ರೀತಿಯ ಗ್ರೌಂಡ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಅನಿಲ್ ಕಾರ್ವಿ ಹೊಡೆತ ಸೀಮಾ ರೇಖೆ ಅಂಚಲ್ಲಿ ಒಂದು ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಲಕ್ಕಿ ಸ್ಟಾರ್ ಕೋಡಿ ಮಾಡ್ತಾ ಇದೆ. ಒಂದೋಟದ ಸೇರ್ಪಡೆ 5 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ ಅಪೆಕ್ಸ್ ಓವರ್ನಲ್ಲಿ. ಒಂದು ಬೌಂಡರಿಗೆ ಅವಕಾಶನ ಎರಡನೇ ಚೆಂಡಿನಲ್ಲಿ ಮಾಡಿಕೊಟ್ರು. ಮತ್ತೆ ಕೊನೆಯ ಬಾರಿ ಅಪೆಕ್ಸ್ ಯಾರ್ಕರ್ ಡೆಲಿವರಿ ಸನದ್ಗೆ ಸಂತ ಚೆಂಡು ಡಾಟ್ ಬಾಲ್. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ ಅಪೆಕ್ಸ್ ಓವರ್ನಲ್ಲಿ. ಕೇವಲ ಒಂದು ಬೌಂಡರಿಗೆ ಅವಕಾಶ ಮಾಡಿಕೊಟ್ರು. ಒಟ್ಟಾರೆಯಾಗಿ ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನೋ ಲಾಸ್ ಎಂಡ್ ಆಫ್ ವೆರಿ ಫಸ್ಟ್ ಓವರ್. ಬ್ರಹ್ಮಾವರದ ಗಾಂಧಿ ಮೈದಾನ ನಿನ್ನೆ ಹೌಸ್ಫುಲ್, ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟ ವೀಕ್ಷಣೆ ಮಾಡ್ತಕ್ಕಂತ ಕ್ರೀಡಾ ಅಭಿಮಾನಿಗಳು ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕ್ರಿಕ್ಸೆ ಮಾಡ್ತಾ ಇದೆ. ನಮ್ಮ ಬಹಳಷ್ಟು ಮಂದಿ ವಿವರ್ಸ್ಗಳು ಕ್ರಿಕ್ಸೆ ಮುಖಾಂತರವಾಗಿ ಈ ಟೂರ್ನಮೆಂಟ್ ಗೆ ಹರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ HMC ಯುನೈಟೆಡ್ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಡೇ ನಂಬರ್ 2 ಮ್ಯಾಚಸ್ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಹೊಸ ಬೌಲರ್ ಲಕ್ಕಿ ಸ್ಟಾರ್ ಕೋಡಿ ಪರವಾಗಿ ಮತ್ತೊಂದು ಓಡಿನ ಚೆಂಡನ್ನು ಎಸೆಯುವಂತ ಸಾಮರ್ಥ್ಯದ ಪ್ರದೇಶ ಇಲ್ಲಿ ಓಡನವರು ಚಾಲ್ತಿಗಾಗಿ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಬಹಳ ಶತಾಂತ ಹೋರಾಟದ ಮಾಡ್ತಾ ಇದೆ. ಪಾಂಚಜನ್ಯ ನಿತೇಶ್ ಶೆಟ್ಟಿ ಅವರ ಒಂದು ಸಾರಥ್ಯದ ತಂಡ ಬಹಳ ಸುತ್ತಮುತ್ತ ಪಿಚ್ ಅನ್ನು ರವಿ ಗಿಳಿಯಾರು ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಮಿತ್ರರಿಗೆ HMC ಯುನೈಟೆಡ್ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ಇದು ಸಮಯವನ್ನು ಇಟ್ಟು ಪಂದ್ಯಾಟವನ್ನು ಆಡಿಸುವಂತ ಒಂದು ಪ್ರಯತ್ನ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಕೂಟ ಮತ್ತೆ ಪ್ರೀತೇಶ್ ಓಡನವರು ಚಾಲ್ತಿಯಲ್ಲಿ ಪ್ರೀತೇಶ್ ಅಂತ ಚೆಂಡು ಬೋನಸ್ ಪ್ಯಾಕೆಟ್ ಆಡಿರೋ ಲಾಂಗ್ ಆಫ್ ನಲ್ಲಿ ಒಂದೊಡ್ಡದ ಸೇರ್ಪಡೆ ಆಗ್ತಾ ಇದೆ. ಗಾಳಿಯ ಬರಪೂರ ಲಾಭವನ್ನು ಪಡ್ಕೊಳ್ಳುವಂತಹ ಆಟಗಾರರಲ್ಲ. ಈ ಮೈದಾನದಲ್ಲಿ ಭರ್ಜರಿ ಸಿಕ್ಸರ್ ಬೌಂಡ್ರಿಗಳನ್ನ ಕೂಡ ನಿನ್ನೆ ದಾಖಲಿಸಿದ್ರು. ಇವತ್ತು ಮತ್ತೆ ಪಂದ್ಯಾಟಗಳೆಲ್ಲ ಮುಂದುವರಿಕೆ ಕಾಣ್ತಾ ಇದೆ. ಚೆಂಡು ಗೋಡದ ಹಿಂಬದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿಕೊಂಡು ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ಟಂತ ಪ್ರೀತಿ ಬಯಸೋಟೆ ಅನ್ನೋ ಸೂಚನೆ ರಾಘು ಕಾಡೂರು ಮುಖಾಂತರವಾಗಿ ಬರ್ತಾ ಇದೆ. ಇನ್ನೊಂದರಲ್ಲಿ ಸ್ವರೂಪ್ ತೀರ್ಥಹಳ್ಳಿ ಅಫಿಷಿಯಲ್ ನಿರ್ಣಾಯಕರು ಟೂರ್ನಮೆಂಟ್ಗೆ ಅವಕಾಶ ಮಾಡಿಕೊಟ್ಟರು. ಕ್ರಾಸ್ ಕೀಪಿಂಗ್ ಚೇತನ್ ಬಹಳಷ್ಟು ಅನುಭವ ಗೇಟು ರಕ್ಷಣೆ ಮಾಡಬಲ್ಲಂತ ಸಾಮರ್ಥ್ಯದ ಹಿರಿಯ ಆಟಗಾರರು ಕೂಡ ಆ ನಿಟ್ಟಿನಲ್ಲಿ ಬಹಳಷ್ಟು ಕ್ರಾಸ್ ಕೀಪಿಂಗ್ ಮುಖಾಂತರವಾಗಿ ಜನಮನ್ನನ್ನು ಕಂಡುಕೊಂಡು ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸ್ತಾ ಇದರಲ್ಲಿ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಲಾಂಗ್ ಆಫ್ ಡೀಪ್ ಮಿಡ್ ವಿಕೆಟ್ ಮತ್ತು ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಶಾರ್ಟ್ ಕವರ್ಸ್ ಗಲ್ಲಿ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಲಕ್ಕಿ ಸ್ಟಾರ್ ಕೋಡಿಯ ತಂಡ. ಟೆನಿಸ್ ಬಾಯಲ್ಲಿ ಬಹಳಷ್ಟು ಪ್ರಶಸ್ತಿಗಳೆಲ್ಲ ಕೂಡ ಬಾಚಿಕೊಂಡಂತ ಒಂದು ತಂಡ ಕೂಡ ಲಕ್ಕಿ ಸ್ಟಾರ್ ಕೋಡಿ. ಮತ್ತೊಬ್ಬರು 99ಕ್ಕೆ ತಲುಪ್ತಾ ಇದೆ. 9 ಫಾರ್ ನೋ ಲಾಸ್. ಅನಿಲ್ ಕಾರ್ವಿಗೆ ಸಂತ ಚೆಂಡು ಒಂದೋಟದ ಸೇರ್ಪಡೆ ಮತ್ತು ಲಾಂಗ್ ಆಫ್ ನಲ್ಲಿ ಒಂದೋಟ ಅನಿಲ್ ಕಾರ್ವಿ ದಾಖಲಿಸಿದ್ರು. ಇವಾಗ ಜನಪ್ರಿಯ 30 ಈ ರೀತಿಯ ಪಂದ್ಯಾಕೂಟ ಮಾಡುವ ಮುಖಾಂತರವಾಗಿ ಅತ್ಯುತ್ತಮ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಕ್ರಿಕೆಟಿನ ಅನುಭವಿ ಆಟಗಾರ ಅನಿಲ್ ಕಾರ್ವಿ ಅಂದಿದ್ರೆ ಯುವ ಆಟಗಾರ ಸನದ್ ಲೋಕಲ್ ಹೀರೋ ಅಮೀರ್ ಮಾಡ್ತಾನೆ ಕಾದ್ ನೋಡ್ಬೇಕಾಗಿದೆ. ಉತ್ತಮ ರೀತಿಯ ಸಹಿತ ಜಾಣ್ಮೆಯ ಸಹಿತ
ಆಟಗಾರರ ಮನಸ್ಥಿತಿ ರಾಣಿತ್ಯ ವಾಸ್ತವವನ್ನು ದಾಖಲಿಸ್ತಾ ಇದೆ ಹಂತದಲ್ಲಿ ಡಾಕ್ಟರ್ ಪ್ರೀತಿ ಅವರ ಮುಕ್ತಾಯವನ್ನು ಕಾಣ್ತಾ ಇದೆ. ಒಟ್ಟಾರೆ 3 ಓವರ್ಗಳ ಮುಕ್ತಾಯದ ಬಳಿಕ 10 ಓಟಗಳು. ಮೊದಲ ಓವರ್ನ ಮುಕ್ತಾಯವನ್ನು 7 ಓಟಗಳ ಅಟ್ಯಾಕ್ಸ್ ಅವಕಾಶ ಮಾಡಿಕೊಟ್ಟು ಒಂದು ಬೌಂಡ್ರಿ ಕೂಡ ಅಲ್ಲಿ ದಾಖಲಾತಿಯನ್ನು ಕಂಡಂತ ಓವರ್ ಮುಕ್ತಾಯದ ನಂತರ ಇಲ್ಲಿ ಯಾವುದೇ ಒಂದು ಬೌಂಡ್ರಿ ಸಿಕ್ಸರ್ಗೆ ಪ್ರೀತಿ ಅವಕಾಶ ಮಾಡಿಕೊಡ್ತಾ ಇಲ್ಲ. 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಉತ್ತಮ ರೀತಿಯೊಂದು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು 6 ಓವರ್ಗಳ ಪಂದ್ಯ ಬಾಕಿ ಕೊಡ್ತಾ ಇದೆ. ಬೈಕಂಪಾಡಿ ಹಿತೇಶ್ ಮತ್ತೋರ್ವ ಕ್ರಿಕೆಟಿನ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡಂತ ಬೌಲರ್ ಕೂಡ ಮೊಬೈಲ್ ಮಾಡ್ತಾ ನೋಡ್ಬೇಕಾದ್ರೆ ಬನ್ನಾರ್ದ ಗಾಂಧಿ ಮೈದಾನದಲ್ಲಿ HMC ಯುನೈಟೆಡ್ ಟ್ರೋಫಿಯಲ್ಲಿ ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ ಅನಿಲ್ ಕಾರ್ವಿ ಮಾಡಿದ್ರು. ಆ ನಿಟ್ಟಲ್ಲಿ ಡಾಟ್ ಬಾಲ್ ಸೇರ್ಪಡೆ. ನಿನ್ನ ಆರಂಭ ಮತ್ತು ಈಗಿನ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಯತ್ನವನ್ನು ಅನಿಲ್ ಕಾರ್ವಿ ಮಾಡಿದ ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ನೋಡಿದ ಸೇರ್ಪಡೆ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ಒಂದು ಆಡುವಂತ ಒಂದು ಪ್ರಣಯದಲ್ಲಿ HKGN ಅಜ್ಮೀರ್ ರಾಜಸ್ಥಾನ್ ಇಲ್ಲಿ 10 ಓಟವನ್ನು ದಾಖಲಿಸ್ತಾ ಇದೆ. 10 ಫಾರ್ ನೋ ಲಾಸ್. ಸದ್ದ ಚೆಂಡು ಕವರ್ಸ್ತಾನೆ ಕೇನ್ಯಾ ಕ್ಷೇತ್ರ ರಕ್ಷಕ ಆಟಗಾರ ಬಹಳಷ್ಟು ಬಾರಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅನಂಕಿತ ಆಟಗಾರರಾಗಿ ಬಹಳಷ್ಟು ತಂಡಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಹಸನ್ಮುಖಿ ಕೇನ್ಯಾ ಕ್ಷೇತ್ರ ರಕ್ಷಣೆ ಮಾಡಿದರು. 3 ಚೆಂಡುಗಳ ಮುಕ್ತಾಯ ಕಾಣ್ತಾ ಇದೆ. ಮತ್ತೆ ಹಿತೇಶ್ ಪ್ರಯತ್ನ ಅನಿಲ್ ಕಾರ್ವಿ ಹೊಡೆತ ಗಾಳಿಯಲ್ಲಿ ಕೇಳ್ತಾ ಇತ್ತು. ಬಹಳ ಸುತ್ತಮುತ್ತ ರನ್ನಿಂಗ್ ಕ್ಯಾಚ್ ಮಹೇಶ್ ಪಡ್ಕೊಂಡಿದ್ದಾರೆ. ಈಗಂತಲೂ ಮಹೇಶ್ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನ ಮಾಡಿದ ಅನಿಲ್ ಹುಬ್ಬಳ್ಳಿ ಆಘಾತವನ್ನು ಕಾಣ್ತಾ ಇದೆ. ಸುತ್ತಮುತ್ತಲ ಕ್ಯಾಚ್ ಅನ್ನ ರನ್ನಿಂಗ್ ರೂಪದಲ್ಲಿ ಪಡ್ಕೊಂಡು ಮಹೇಶ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಇತ್ತ ಹೊಸ ದಾಂಡಿಗಳ ಸೇರ್ಪಡೆ ಮತ್ತೋರ್ವ ಲೋಕ ಹೀರೋ ರಿಜ್ವಾನ್ ಅಂಕಲ್ ಒಳಗಾಗ್ಬಾರಿ. ಬಹಳ ಸುತ್ತಮುತ್ತ ಆಟ ತಟ್ಟೆಮುಟ್ಟ ನೋಡಿದ ಸೇರ್ಪಡೆ ರಿಜ್ವಾನ್ ಖಾತೆಯಲ್ಲಿ ಈ ಮೊದಲ ಬಹಳಷ್ಟು ಅತ್ಯುತ್ತಮ ಆಟಗಾರ ಬಹಳ ಸುತ್ತಮುತ್ತ ರೆಕಾರ್ಡ್ ಬರ್ತಕ್ಕಂಥ ಲೋಕಲ್ ಹೀರೋ ರಿಜ್ವಾನ್ ಈ ಮೈದಾನಕ್ಕೆ ಹೊಂದಿಕೊಂಡ್ರೆ ಅವರ ಬಹಳಷ್ಟು ದಾಖಲೆಗಳು ಮತ್ತು HMC ಯುನೈಟೆಡ್ ಟ್ರೋಫಿಯಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ. ಶ್ರೇಷ್ಠ ಆಟಗಾರರಲ್ಲಿ ಬಹಳಷ್ಟು ಸೈಕಲ್ ಹೊತ್ತು ಜೊತೆಗಾಗಿ ಟ್ರೋಫಿಯನ್ನು ಮನೆಯಲ್ಲಿಟ್ಟಂತ ಆಟಗಾರ ಕೂಡ ರಿಜ್ವಾನ್ ಹೊನ್ನಾಳ. ಒಂದೋಟ 2ನೇ ಓಟವನ್ನು ಕೂಡ ಪೂರೈಕೆಯನ್ನು ಮಾಡಿಕೊಂಡ್ರು ಸಮಾಜ್. ಇತ್ತೀಚಿನ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿಗಾಗಿ ರೆಫ್ರಿಜರೇಟರ್ ಫ್ರಿಜ್ ಅನ್ನು ಇಟ್ಟಂತ ಮನೆಯಲ್ಲಿಟ್ಟಂತ ಆಟಗಾರ ಕೂಡ ರಿಜ್ವಾನ್ ಇಲ್ಲಿ ಪಂದ್ಯಾಟ ಆಡ್ತಾ ಇದ್ದಾರೆ. ಮತ್ತೆ ಹಿತೇಶ್ ಒಬ್ಬರ ಮುಕ್ತಾಯದ ನಂತರ 3 ಓವರ್ಗಳಲ್ಲಿ ತಂಡದ ಮೊತ್ತ 15 ಓಟಗಳು ಅಂಡರ್ 3 overs 50
ಫಾರ್ ಲಾಸ್ ಆಫ್ ಫಾಲ್. ಔಟ್ ಆದ ಆಟಗಾರ ಅನಿಲ್ ಕಾರಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಚಂದಾದಾರನ ಹೊಂದಿರತಕ್ಕಂಥ ಏಕಮಾತ್ರ ಚಾನೆಲ್ ಆಗಿ ಕ್ರಿಕ್ಸೆ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಯೂಟ್ಯೂಬ್ನಲ್ಲಿ ವೀಕ್ಷಿಸತಕ್ಕಂಥ ಪ್ರೇಕ್ಷಕರಲ್ಲಿ ಈ ಕ್ರಿಕ್ಸ್ಗೆ ಮ್ಯಾಚ್ ಕೂಡ ಚೆನ್ನಾಗಿ ತಿಳಿಸ್ತಾ ಓವರ್ ಬದಲಾವಣೆ ಕಾಣ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಪವರ್ ಪ್ಲೇ ಈ ರೀತಿಯಾಗಿ ಬ್ರಹ್ಮಾವರ ಗಾಂಧಿ ಮೈದಾನ ಯಶಸ್ಸನ್ನು ಕಾಣ್ತಾ ಇದೆ. ಇದು ಶಕೀಲ್ ಹಸನ್ ಹೊನ್ನಾಳ ಗಡ ಎಸ್ಎಂಎಸ್ ಕ್ರೀಡಾಂಗಣದಲ್ಲಿ ₹1,00,000 ಬಾಲ್ ಸರದಿಯನ್ನು ಮೊತ್ತವನ್ನು ಕೊಟ್ಟು ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ಅಹೋರಾತ್ರಿಯಾಗಿ ನಡೆಸಿದರು. ಇನಾಗ್ರೇಷನ್ಗಾಗಿ ಮುತ್ತಪ್ಪ ಬಂದಿದ್ರು. ಇಲ್ಲಿ ಅತ್ಯುತ್ತಮ ಪಂದ್ಯಾಕೂಟ ಮತ್ತೆ ಸಾಗ್ತಾ ಇದೆ. ತನ್ಮೂಲಕ ಬಹಳಷ್ಟು ಅಪ್ಪೀಲನ್ನು ಮಾಡ್ತಕ್ಕಂಥ ಬೌಲರ್ಗಳು ಆ ಮಟ್ಟದ ಗ್ರೌಂಡ್ ಅಂಪೈರ್ LBW ಒಂದು ಪಡ್ಕೊಳ್ತಾ ಇದೆ ತಂಡ. ಅದಾವ ರೀತಿಯ ಡಿಸಿಷನ್ ಬರುತ್ತೆ ಕಾದು ನೋಡಬೇಕಾಗಿದೆ. HMC ಯುನೈಟೆಡ್ ಟ್ರೋಫಿ 2026 ಪಂದ್ಯಾಟದಲ್ಲಿ ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಗೋಲ್ಡನ್ ಟ್ರೇಡಿಂಗ್ ಕತಾರ್ ನಾಯಕ ಮತ್ತು JCC ಕೊಯಮತ್ತೂರ್ ನಾಯಕ ಕ್ಯಾಪ್ಟನ್ ಕಮ್ ಫಾರ್ ದ ಟಾಸ್ ಇಮಿಡಿಯೇಟ್ಲಿ. ಎರಡೂ ತರದ ಕ್ಯಾಪ್ಟನ್ ಗಮನಿಸಿಕೊಳ್ಳಿ, ದಯವಿಟ್ಟು ವಿಳಂಬ ಮಾಡಬೇಡಿ. ನೀವು ತಂಡ ಸಮೇತವಾಗಿ ವೇಟಿಂಗ್ ರೂಮ್ಗೆ ಬನ್ನಿ, ಅಲ್ಲಿ ಫೋಟೋ ಶೂಟ್ ಆಗುತ್ತೆ. ನಿಮ್ಮ ತಂಡದ 15 ಮಂದಿ ಆಟಗಾರರ ಸ್ಕ್ವಾಡ್ ಅನ್ನ ನೀಡಿ ಆ ನಂತರ ಟಾಸ್ಗೆ ಬನ್ನಿ. ಮತ್ತೆ ಹೇಳ್ತಾ ಇದ್ದೇವೆ, ದಯವಿಟ್ಟು ಯಾರು ಕೂಡ ವಿಳಂಬ ಮಾಡಬೇಡಿ. ಗೋಲ್ಡನ್ ಟ್ರೇಡಿಂಗ್ ಕತಾರ್ ಮತ್ತು JCC ಕೊಯಮತ್ತೂರ್ ಟು ಟೀಮ್ ಕ್ಯಾಪ್ಟನ್ ಕಮ್ ಫಾರ್ ದ ಟಾಸ್ ಇಮಿಡಿಯೇಟ್ಲಿ. ಸಾಹಿತ್ಯಕ್ಕೆ ಸಂಗೀತ ನೋಟ ಸೂಚನೆ ಬರ್ತಾ ಇದೆ ನಿಟ್ಟಲ್ಲಿ
ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಚಾಲ್ತಿ 4ನೇ ದಿನದ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ದೊಡ್ಡ ಚೆಂಡಿನ ಪರಿಮಿತರುವ ಲಿಕ್ಕಂನಾಕ ಹಗಲ ರಾತ್ರಿಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದಾಖಲೆ ಪಂದ್ಯಕೂಟವನ್ನು ಮೊಟ್ಟ ಮೊದಲ ಬಾರಿಗೆ ಟೆನ್ನಿಸ್ ಬಾಲ್ನಲ್ಲಿ ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ನೀಡಿಸಿ ಗೌರವಿಸ್ತಾ ಇದೆ HMC ಯುನೈಟೆಡ್. ಜಯಿಸಿದ ತಂಡ 25 ಲಕ್ಷ ರೂಪಾಯಿಗಳ ಜೊತೆ HMC ಯುನೈಟೆಡ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಚೆಂಡು ಡಾಟ್ ಬಾಲ್ ಸೇರ್ಪಡೆ ರಿಜ್ವಾನ್ಗೆ ಓಟ್ಗಳು ಬರ್ತಾ ಇಲ್ಲ. ಮೊದಲ ಹಂತದ ಯಶಸ್ಸನ್ನು ಕಾಣ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿ ಇಲ್ಲಿ ತಂಡದ ಮೊತ್ತ 15 ಓಟವನ್ನು ಮಾತ್ರ ದಾಖಲಿಸಿಕೊಂಡು ಚಾಲ್ತಿಯ 4ನೇ ಓವರ್ನಲ್ಲಿ 2 ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಕ್ಷೇತ್ರಕ್ಷಣ ಬದಲಾವಣೆ ಮಾಡಿಕೊಂಡು SR ಬಲಬಲಿ ಪೃಥ್ವಿ ಸದ್ದ ಚೆಂಡು ಪ್ರಯತ್ನ ಮಾಡಿದ್ದಾರೆ. ಒಂದೋಟದ ಸೇರ್ಪಡೆ ಮಹೇಶ್ ಬಾಳ ಸುತ್ತಮುತ್ತಲು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಡ್ರೈವದ ಮಾಲೀಕ ಕೂಡ ಅವನಿಟ್ಟಲ್ಲಿ ಇಲ್ಲಿ 3 ಚೆಂಡುಗಳ ಮುಕ್ತಾಯದ ಬಳಿಕ ಒಂದೋಟದ ಅವಕಾಶ ಪೂರ್ತಿ ಮಾಡಿಕೊಟ್ಟು 8 ಓವರ್ಸ್ ಮ್ಯಾಚ್ ಸ್ಕೋರ್ ವಾಸ್ ಆನ್ 16 ಫಾರ್ 1 16ಕ್ಕೆ 1. ಮತ್ತೆ ಬೇಸೋ ಪ್ರವೃತ್ತ ವೈಟ್ ಬಾಲ್ ಔಟ್ಸೈಡ್ ದ ಆಫ್ ಸ್ಟಂಪ್ ಅನ್ನು ಸೂಚನೆ ನಾಯಕರು ತೋರ್ಪಡಿಸ್ತಾ ಇದ್ದಾರೆ. ಮೂರು ದಿನಗಳ ಕಾಲದ ಕ್ರಿಕೆಟ್ ಹಬ್ಬ ಬಳ್ಳಾರ ಗಾಂಧಿ ಮೈದಾನ ಕೆಲವು ದಾಖಲೆಗಳನ್ನು ಹೊಂದುವಂತಹ ಆಟಗಾರರೆಲ್ಲ ಇದ್ದಾರೆ. ಈ ಮೈದಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬೆಂಬಲಿರುವ ಹಿರಿಯ ಆಟಗಾರರು ಈ ಭಾಗದ ಪರಿಸರದ ಕ್ರಿಕೆಟ್ ಪ್ರೇಮಿಗಳೆಲ್ಲ ಬಹಳಷ್ಟು ಒದ್ದಾಟವನ್ನು ಮಾಡಿಕೊಂಡು ಈ ಮೈದಾನವನ್ನು ಉಳಿಸಿಕೊಂಡು ಬಹಳಷ್ಟು ಉತ್ತಮತೆಯನ್ನು ಪಂದ್ಯಾಕೂಟಗಳೆಲ್ಲ ನಿರ್ಗಳವಾಗಿ ಸಾಗಿ ಬಂದಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ಸಾಗ್ತಾ ಇದೆ. ಬ್ಲಾಕಲಾಗಿದ್ದ ಚೆಂಡು ಪ್ರಯತ್ನವನ್ನ ಮಾಡತಕ್ಕಂತ ಲಕ್ಕಿ ಸ್ಟಾರ್ ಕೋಡಿ ಇಲ್ಲಿ ಬೈಸೋಟದ ಅವಕಾಶಗಳು ಮತ್ತೆ ಬರ್ತಾ ಇದೆ. ಯಾವುದೇ ರೀತಿಯಲ್ಲಿ ಓಟುಗಳು ಬಂದರೂ ಕೂಡ ಅದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಟ್ಟಲ್ಲಿ ಒಂದೋಟದ ಸೇರ್ಪಡೆ HKGN ಅಜ್ಮೀರ್ ರಾಜಸ್ಥಾನ್. ಫೈನಲ್ ಮ್ಯಾನ್ ಆಫ್ ಮ್ಯಾಚ್ ಪ್ರಶಸ್ತಿಗಾಗಿ ಬೈಕ್ ಅನ್ನು ಕೊಟ್ಟು ಗೌರವಿಸಲಾಗುತ್ತೆ. ಅದೇ ರೀತಿ ಶ್ರೇಷ್ಠ ಆಟಗಾರನಿಗೆ ಚತುರ್ಚಕ್ರ ವಾಹನವನ್ನು ಕೊಟ್ಟು ಗೌರವಿಸಲಾಗುತ್ತೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತಹ ಗೋಲ್ಡನ್ ಟ್ರೇಡಿಂಗ್ ಕತಾರ್ ನೋಡಿ, ಕ್ಯಾಪ್ಟನ್ ಬಂದು ನಿಮ್ಮ ತಂಡದ ಯೂನಿಫಾರ್ಮ್ ಅನ್ನ ಸಮವಸ್ತ್ರವನ್ನ ಪಡ್ಕೊಂಡು ಹೋಗಿ. ಗೋಲ್ಡನ್ ಟ್ರೇಡಿಂಗ್ ಕತಾರ್ ಆ ತಂಡದ ಎಲ್ಲ ಆಟಗಾರರು ದಯವಿಟ್ಟು ಬನ್ನಿ. ಕ್ಯಾಪ್ಟನ್ ಬಂದು ಸಮವಸ್ತ್ರವನ್ನ ಪಡ್ಕೊಂಡು ಹೋಗಿ. ದಾಖಲಿಸಲು ಕೂಡ ಇದೆ. ಹೆಡ್ ವಿಕೆಟ್ ಇನ್ನಿಂಗ್ಸ್ ಮುಕ್ತಾಯ. ರಿಸಲ್ಟ್ ಗ್ಯಾಪ್ ಶಾಟ್ ದಾಖಲಿಸಿ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಹಿಟ್ ವಿಕೆಟ್ ರೂಪದಲ್ಲಿ ಉದ್ದರವನ್ನು ಕಳ್ಕೊಂಡಿದ್ದಾರೆ. 2 ಉದ್ದರ ಆಘಾತವನ್ನು ಕಂಡಿರ್ತಕ್ಕಂಥ HKGN ಅನಿಲ್ 5 ಓಟವನ್ನು ದಾಖಲಿಸಿದ್ರು. ರಿಜ್ವಾನ್ 2 ಓಟಗಳ ಸಮೇತವಾಗಿ ಔಟ್ ಆಗಿದ್ದಾರೆ. ಹೊಸ ದಾಂಡಿಗರ ಸೇರ್ಪಡೆ ಅರ್ಜುನ್ ರಾಜ್ ಹೊಸ ದಾಂಡಿಗರ ಸೇರ್ಪಡೆ. ಓವರ್ ಅಂತಿಮ ಚೆಂಡು 4ನೇ ಓವರ್ನ ಚಾಲ್ತಿಯಲ್ಲಿ. ಸ್ಕೋರ್ 18.
18 for 2. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ಮೂಲಕ ಓಟಗಳ ಅವಕಾಶ ಮಾಡಿಕೊಡ್ತಾ ಇದೆ. 24 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಸೆಷನ್ 24 ಚೆಂಡುಗಳ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸ್ತಾ ಇದೆ HKGN ಅಜ್ಮೀರ್ ರಾಜಸ್ಥಾನ್. ಇನ್ನು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 24 ಚೆಂಡುಗಳು ಬಾಕಿ. ಅದೆಷ್ಟು ಸಿಕ್ಸರ್ಗಳು ಅದೆಷ್ಟು ಬೌಂಡ್ರಿಗಳು ಈ ಮೈದಾನದಲ್ಲಿ ಬರುತ್ತೆ ಕಾದು ನೋಡಬೇಕಾಗಿದೆ. HMC ಯುನೈಟೆಡ್ ಟ್ರೋಫಿ 2026 ಪಂದ್ಯಾವಳಿಯಲ್ಲಿ ಇಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದೆ. ಮುಂದಿನ ಹಂತಕ್ಕಾಗಿ ಅರವಿಂದ್ ಮಣಿಪಾಲ್ ಮುಂದಿನ ವಿದ್ಯಮಾನ ತಿಳಿಸ್ತಾರೆ ಆಂಗ್ಲ ಭಾಷೆಯಲ್ಲಿ. ಪ್ರೇಕ್ಷಕರಲ್ಲಿ ಮತ್ತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 3 ದಿನಗಳ ಪಂದ್ಯಾಟದಲ್ಲಿ ಬ್ಯಾರಿಗೇಡ್ ನ ಮುಖಾಂತರವಾಗಿ ಯಾವುದೇ ಪಂದ್ಯಾಟದ ವೀಕ್ಷಣೆಯನ್ನು ಮಾಡುವಂತಿಲ್ಲ. ಅಲ್ಲಿ ಬ್ಯಾರಿಗೇಡ್ ಮೇಲೆ ಕೈ ಇಟ್ಟು ಪಂದ್ಯಾಕೂಟವನ್ನು ವೀಕ್ಷಿಸತಕ್ಕಂಥವರು ನಿಮ್ಮ ಉಪಸ್ಥಿತಿಯನ್ನು ಗ್ಯಾಲರಿಯಲ್ಲಿ ತೋರ್ಪಡಿಸಿರುವುದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಕಾಂಬ್ಯಾಕ್ಸ್ ಮತ್ತೆ ಅರವಿಂದ ಮಣಿಪಾಲ್. ಹಲೋ ನೋಡಿ, ಮುಂದಿನ ಪಂದ್ಯವನ್ನು ಆಡುವಂತ ಜೈ ಸಿಸಿ ಕೊಯಮತ್ತೂರ್ ಮತ್ತು ಗೋಲ್ಡನ್ ಟ್ರೇಡಿಂಗ್ ಕತಾರ್ ಎರಡೂ ತಂಡದ ಎಲ್ಲ ಆಟಗಾರರು ವೇಟಿಂಗ್ ರೂಮ್ಗೆ ಬನ್ನಿ. ಮತ್ತೆ ತಿಳಿಸ್ತಾ ಇದ್ದಾವೆ, ಗೋಲ್ಡನ್ ಟ್ರೇಡಿಂಗ್ ಕತಾರ್ ಮತ್ತು ಜೈ ಸಿಸಿ ಕೊಯಮತ್ತೂರ್ 2 ಟೀಮ್ ಆಲ್ ಪ್ಲೇಯರ್ ಕಮ್ ಫಾರ್ ದ ವೇಟಿಂಗ್ ರೂಮ್ ಇಮಿಡಿಯೇಟ್ಲಿ. ಗಮನಿಸಿಕೊಳ್ಳಿ. Well, thank you very much, Hiragu Matpadi. Lucky Star Cody won the toss and they chose to bowl here. 19 runs on the board for the loss of 2 wickets. HKGN Ajmer Rajasthan team will be looking forward to score some potential total. 19 runs on the board. They need a partnerships and they need some good hits so that they can improve their confidence level. They can look to post around a 45 to 50. What's it often below into the gap? Plenty of spaces. Ball is traveling so quickly in the outfield. Huge confusion for the deep backward point field placement there, and it's gone into the fence for a boundary. Just starts it off temp and a really lovely cover on that occasion from Arjun Raj. Gets onto the top of the length of the ball and driven nicely on the offside, through the offside for the boundary. Now they got 2 fielders on the offside, just near the boundary line. The plan is there for Mahesh. Certainly is looking forward to ball outside of deliveries. Appeal made and they got a quick single. We'll have to wait for the umpire signal, leg by signal from the umpire. HMC United Trophy 2026 for the first time in the history of the Tennis Bowl Softball Cricket Tournament. It's going to be the cash prize of
25 lakh for a champion team, winning team here, and a 15 lakh for a runner-up team as well. And a two-wheeler motorbike will be presented for the man of the match award winner in the final. Half timing, Koroba, he can look for the second round here because, well, that's going to be good feeling again. Just behind the square on the leg side, single being taken, that's the end after very good over here. Mahesh has conceded only 7 runs there, 1 boundary there in the last over, and after over number 5, after the completion of 5 overs play, 25 for the loss of 2. 5 ಓವರ್ಗಳ ಮುಕ್ತಾಯ 25ಕ್ಕೆ 2. So 3 to go, 3 overs to be bowled here. From the HMC's point of view, 15 years back, the sweet memories, what we can recall in the commentary box. The successful cricket tournament with 1 lakh cash prize at SMS College Ground. It was organized by the same organization under the leadership of Shakil Hassan Hundala, Dubai, and a 15th year celebration. This is in 2006. On this occasion, we have HMC Trophy 2026 cricket event with 25 lakh cash prize in this tournament. And the members of this HMC United will be really delighted to organize such a great cricket tournament at Gandhi Maidan, Brahmabur. Vitesh Baikampadi with a lovely delivery, beautifully bowled in that occasion. There was a dot ball. We would like to thank all these members: Shakil Hassan Hundala Dubai, Abdul Samad, Danish, Ramshid, Rez Mono, Imraz, Shaukat Bankapura, and Aris Himmadi. Good shot again, down the ground, finds the long off fielder. Still they need to find some gaps here. You know, cricket skills will be tested when you are playing such an international setup tennis ball cricket tournament, and you need to show your caliber. And this is the one stage for every player, every individual to perform with the ball, bat, ground fielding, because so many more great prizes they can win. Nicely bowled again. The line was actually very good, just close to the off stump. Lucky Star Cody team just keeping a slight pressure on the batters because 26 on the board, 2 wickets down, 6th for the innings in progress. Once again, the length was very good, and staying at the crease, looking to play the big drive, not an easy task. And something needs to be done. Something needs to be operated from the batter's point of view. Shuffling around or going down the track, looking to smash the delivery, this kind of approach required. Not able to correct the ball again. That's another great delivery. Well, he is continuing his impressive bowling performance for the Lucky Star Coded team. A wicket goes down, and here HK GN Ajmer Rajasthan team losing their 3rd wicket. Arjun Raj departs and Moin is in new batter. Chetan Johnny, the stumping, excellent stumping in the last occasion. And meanwhile, the left-hander batter comes to the crease. Just the 1 run conceded, and the last ball of the over to come. But it changes in the ground fielding for the new batter. He's bowled around the wicket, and no one straight back to the bowler, and that's going to be great over. Just the 1 run conceded by Vitesh Baikampadi, and has got a wicket as well. End of the over number 6, and score remains on 26 for the loss of 3.
Right, talking about the main mission of the tournament. Remember, the bowling ends and that reflecting towards your eyes. And you can read that. That is the great words mentioned in that bowling ends there, the universal idol. The cricket tournament is actually conducted by the Shakil Hassan Dubai, Shakil Hassan Humal of Dubai. He has his intention, his aim, and his mission to take the event in the international level to the next level. What he is expecting, we have this program launched, and this program is actually launched in 14 countries, and he is expecting to launch this event in coming years, few more countries as well. Well bowled again. Hopefully good feeling. Well, tight bowling performance continuing here. Mahesh is on his second over. And getting back to the previous point, we were mentioning some words. And it's the Universal Idol. The program is actually, he has launched, conducted in Dubai, Malaysia, Indonesia, Nepal, Qatar, Philippines, Maldives, Mauritius, Bahrain, Kyrgyzstan, Pakistan, and in India. The auditions being taken the place, and he has completed successfully, and we'll be looking forward to get good more results. And these singers are really great to have this kind of platform to show their wonderful skills with the singing competitions. ನೋಡಿ, ಮುಂದಿನ ಪಂದ್ಯವನ್ನು ಆಡುವಂತ ಎರಡೂ ತಂಡಗಳಿಗೆ ಮತ್ತೆ ಹೇಳ್ತಾ ಇದ್ದೇವೆ, ತಿಳಿಸ್ತಾ ಇದ್ದೇವೆ, ನೀವು ನಿಮ್ಮ ತಂಡದ ಸಮೇತವಾಗಿ ವೇಟಿಂಗ್ ರೂಮ್ಗೆ ಬರಬೇಕು. JCC ಕೊಯಮತ್ತೂರ್ ಮತ್ತು ಗೋಲ್ಡನ್ ಟ್ರೇಡಿಂಗ್ ಕತಾರ್ ನೋಡಿ, ಅಲ್ಲಿ ಫೋಟೋ ಶೂಟ್ ಇರುತ್ತೆ. ಆ ಬಳಿಕ ನಿಮ್ಮ ತಂಡದ ಪ್ಲೇಯರ್ ಸ್ಕ್ವಾಡ್ ಅನ್ನ ನೀಡಬೇಕು. ಆ ಬಳಿಕ ನೀವು ಟಾಸ್ಗೆ ಬರಬೇಕು. ಇದು ಕೊನೆ ಬಾರಿ ಹೇಳ್ತಾ ಇರುವಂತ ವಿಚಾರ, ಎರಡೂ ತಂಡಗಳು ಗಮನಿಸಿಕೊಳ್ಳಿ. ವಿಳಂಬವಾದ್ರೆ ಯಾವ ತಂಡ ಇಲ್ಲಿ ಟಾಸ್ಗೆ ಬಂದಿರುತ್ತೆ ಅದೇ ತಂಡ ಟಾಸ್ ಜಯ ಅನ್ನುವಂತ ಒಂದು ಘೋಷಣೆ ಮಾಡ್ತೇವೆ. ಇದು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೇವೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. So 2 more runs added to the total. The score with it to 30 for the rest of 3 day. Senad on strike, Mahesh continuing. Once again looking to play the big hit, and we get pulled in wide for the leg before, and it's going to be third umpire now. Signal from the umpire, on-field umpire there. So the gentleman from Humala, you know, the leads from the front here, Shakil Hassan Humala Dubai. He started his career as a commentator. He mentioned few words during opening ceremony of the tournament over in the main stage in the last night, and he shared his experience. And from the last 3-4 years, he has been running after this the Universal Idol, the international event, singing competition, and he is giving his best, and he is making some great efforts along with his team members. And a huge travel tour, it's still going on, and the final of this event will be organized, will be conducted. The final audition in Dubai and London, as well as in London as well, and that is going to be the greatest achievement, and he is going to write the history. And a no-out signal from the third umpire, leg by signal from the on-field umpire, and the prize money will be around 8.5 crores, and also he is going to present 2 BHK, that is a bungalow, what we can call, or a palace, that in Burj Khalifa.
This place is cold there, and also the car also will be presented. These all the, amazing prizes he kept. ಹಲೋ ನೋಡಿ, ಆ ಲೇಡೀಸ್ ಡಗೌಟ್ ಅಲ್ಲಿ ಕೂತಿರೋರು ದಯವಿಟ್ಟು ಅದನ್ನ ಕ್ಲಿಯರ್ ಮಾಡಿ ಕೊಡಿ. ನಮ್ಮ ಮಹಿಳಾ ಪ್ರೇಕ್ಷಕರು ಇವಾಗ ಆಗಮಿಸ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ಯಾರು ಕೂಡ ಆ ಮಹಿಳಾ ಡಗೌಟ್ ಅಲ್ಲಿ ಕೂತ್ಕೊಳ್ಬೇಡಿ, ದಯವಿಟ್ಟು ಅದನ್ನ ಖಾಲಿ ಮಾಡಿ ಕೊಡಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಅದು ಕೇವಲ ಮಹಿಳಾ ಪ್ರೇಕ್ಷಕರಿಗಾಗಿರುತ್ತೆ. ಎಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸಿ. 31 runs on the board. Goes for the reverse, connected so well here, and it's going to be finds a vacant space, and it's gone all the way for the boundary. One bounce into the fence, it goes for all the way for 4. Boyd is actually giving some contribution for the team. 35 for the loss of 3 here. Good bowling. Nicely played on the one side. Flicked away. Good wrist work by the Moin. He keeps a strike for the now. He's gone for back for the second inning. Yes. They got 2 runs. Good running between the stumps. A little bit of fumble in the outfield, and they have converted into 2. End of the over number 7. After the completion of 7 overs play, the score confirmation 37 for 3. 7 ಓವರ್ಗಳ ಮುಕ್ತಾಯ 37ಕ್ಕೆ 3. HKGN Ajmer Rajasthan team against Lucky Star Cody. ಹಲೋ ನೋಡಿ, ಇನ್ನಿಂಗ್ಸ್ ಮುಗಿಯುವುದರ ಒಳಗೆ ಎರಡೂ ತಂಡದ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. 2 ಟೀಮ್ ಕ್ಯಾಪ್ಟನ್ ಕಮ್ ಫಾರ್ ದ ಟಾಸ್ ಇಮಿಡಿಯೇಟ್ಲಿ. ಇದು ಫೈನಲ್ ಕಾಲ್ ಆಗಿರುತ್ತೆ. ಇಲ್ಲದಿದ್ದರೆ ಯಾವ ತಂಡದ ಕ್ಯಾಪ್ಟನ್ ಇಲ್ಲಿ ಇರ್ತಾರೆ ಅವರೇ ಟಾಸ್ ಅನ್ನುವಂತ ಘೋಷಣೆ, ವಿನ್ ಅನ್ನುವಂತ ಘೋಷಣೆನ ನಾವು ಮಾಡ್ತೇವೆ. ಗಮನಿಸಿಕೊಳ್ಳಿ. JCC ಕೊಯಮತ್ತೂರ್ ಮತ್ತು ಗೋಲ್ಡನ್ ಟ್ರೇಡಿಂಗ್ ಕತಾರ್ ಟಾಸ್ಗೆ ಬನ್ನಿ ಅನ್ನುವಂತ ಕರೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಇದು ಫೈನಲ್ ಕಾಲ್ ಎರಡೂ ತಂಡದ ಕ್ಯಾಪ್ಟನ್ಸಿಗೆ. Nicely played in the one side. Just a single. Dinesh for the last over for Lucky Star Cody. And 5 balls to go here. 38 on the board. Moin on strike. Can he look to play one big for the team, because he's got 1 boundary in his account. He's looking good with the bat, and slight changes the made in the field placement. Good bowling, flicked away on the one side. Only single. Close delivery on that occasion by Dhanush, and Moin gets a single. Score moves up to now 39. ನೋಡಿ, ಎರಡೂ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಗೋಲ್ಡನ್ ಟ್ರೇಡಿಂಗ್ ಕತಾರ್ ನಾಯಕ ಮತ್ತು JCC ಕೊಯಮತ್ತೂರ್ ವಿಳಂಬವಾಗ್ತಾ ಇದೆ. ದಯವಿಟ್ಟು ಗಮನಿಸಿ. ಮತ್ತೆ ಕೊನೆಯ ಕರೆ ನೀಡ್ತಾ ಇದ್ದೇವೆ ಗೋಲ್ಡನ್ ಟ್ರೇಡಿಂಗ್ ಕತಾರ್ ನಾಯಕನಿಗೆ. ಇದು ಫೈನಲ್ ಕಾಲ್. Waiting for the third umpire's decision here. And on field umpire, they have got some doubts like, any foot fault has actually happened. They want to get the clarity from the third umpire's position. HMC United Trophy 2026. Day number 2, match number 2 in progress. ಹಲೋ, 4 balls to go in the first innings. 4 balls to come. And we got on strike here.
Sanad. ಅಣ್ಣ ಕ್ಯಾಪ್ಟನ್ಸ್ ಬನ್ನಿ. Going for the big one. Could this be out of the day batting? Skate along off. Sanad has spent much time at the crease and now he's out. He's been caught at long off region and a huge wicket for the Lucky Star Kodi team. Right now, final 3 balls to go, and Sanad has played his part here. 14 runs, his contribution with the bat back to the player stand. And meanwhile, the batter Kalandar is in. 39 remains, 4 wickets down. And Lucky Star Kodi team won the toss earlier. And an excellent bowling performance there. Apex ball 1, Prito ball 1. Hitesh 2 overs, Mahesh 2, Prito 2 overs, Mahesh 2 overs, and now Danish is continuing. This is a single. That's a leg by signal from the umpire. We have here 4 umpires, on-field umpires. There it is, all qualified umpires for the tournament. Ibrahim Atradi and Raghu Kadur, Sarup Tirthahalli, Madhu Mysore, and 2 referees from BCCI level, Pavitra Gowda and Haragunandan. Two balls to go. Close watch by the umpire and decided it's a fair delivery. Good bowling, absolutely magnificent bowling in the last over by Dhanush. And now final ball to come in the first innings. ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತಹ ಎರಡೂ ತಂಡದ ಕ್ಯಾಪ್ಟನ್ಸ್ ನಮ್ಮ ಜೊತೆಲಿದ್ದಾರೆ. JCC ಕೊಯಮತ್ತೂರು ನಾಯಕ ಮತ್ತು ಗೋಲ್ಡನ್ ಟ್ರೇಡಿಂಗ್ ಖತಾರ್ ನಾಯಕ ನಮ್ಮ ಜೊತೆಲಿದ್ದಾರೆ. ಮ್ಯಾಚ್ ರೆಫ್ರಿ ಆಗಿರುವಂತಹ ರಘುನಂದನ್ ಕೂಡ ಇದ್ದಾರೆ. ಇವಾಗ ಇಲ್ಲಿ ಟಾಸ್ ಪ್ರಕ್ರಿಯೆ ನಡೀತಾ ಇದೆ. ಮುಂದಿನ ಪಂದ್ಯದ ಟಾಸ್. Okay. White signal. Toss won by Golden Trading Thar. Decision. Okay. ಇದು ಮುಂದಿನ ಪಂದ್ಯ ಆಡುವಂತ JCC ಕೊಯಮತ್ತೂರ್ ಮತ್ತು ಗೋಲ್ಡನ್ ಟ್ರೇಡಿಂಗ್ ಕತಾರ್. ಇವಾಗ ಗೋಲ್ಡನ್ ಟ್ರೇಡಿಂಗ್ ಕತಾರ್ won the toss, elected to field first. Thank you. That's a great delivery to end the innings here. One of the fabulous delivery, hitting timber, hitting the stumps quite beautifully there. That's the end of the first innings play, and 41 for the batting team members. HKGN Ajmer Rajasthan team have registered 41 on the scorecard, and Lucky Star Kodi, who won the toss earlier, who decided to bowl first, who made a great efforts with the ball and restricted for 41. Now they need to chase 42 to win this match. 42 it's going to be chasing target, and the commentary box it's going to be change of voice. Prashant Ambulpadi. He is making move into the commentary box position.
ಧನ್ಯವಾದಗಳು ಅರವಿಂದ್ ಅವರೇ. HMC ಯುನೈಟೆಡ್ ಅವಿಸ್ಮರಣೀಯ ದಾಂಡು ಚೆಂಡಿನ ಪಂದ್ಯ ಕೊಡದ 2 ನಂತರದ ಪಂದ್ಯಗಳ ಮುಂದುವರಿಕೆ ಕಾಣ್ತಾ ಇದ್ದಾವೆ. HKGN ಅಜ್ಮೀರ್ ರಾಜಸ್ಥಾನ್ ಮೊದಲ ಹಂತದಲ್ಲಿ ಕೇವಲ 41 ಓಟವನ್ನು ದಾಖಲಿಸಿದ್ದಾರೆ. ಲಕ್ಕಿ ಸ್ಟಾರ್ ಕೋಡಿಯ ತಂಡ 42 ರನ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಸುಲಭದ ಅವಕಾಶ ಇದೆ, ಆದ್ರೂ ಕೂಡ ಕ್ರಿಕೆಟ್ ವಲಯದಲ್ಲಿ ಬಾತಿದೆ. ಕನಿಷ್ಠ ಮೊತ್ತದ ಒಂದು ಚೇಸಿಂಗ್ ಪ್ರಕ್ರಿಯೆ ಗರಿಷ್ಠ ಒತ್ತಡವನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನ ಇರುವುದರಿಂದ ಎಲ್ಲಿ ಪಂದ್ಯ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಶಕೀಲ್ ಹಸನ್ ಹೊನ್ನಾಳಿ ಅವರ ಜೊತೆಗೆ ಅಬ್ದುಲ್ ಸಮದ್, ದಾನೇಶ್, ರಂಶೀದ್, ರಿಯಾಜ್ ಮೋನು, ಇಮ್ರಾಜ್, ಶೌಕತ್ ಬಂಗಾತ್ರ ಮತ್ತು ಆರಿಸ್ ಸೆಮಾಡ್ ಅವರ ಚತುರ ಸಂಘಟನೆ ಮುಖಾಂತರವಾಗಿ ಸಾಗ್ತಾ ಇರತಕ್ಕಂತ ಟೆನ್ನಿಸ್ ಬಾಲ್ ಅವಿಸ್ಮರಣೀಯ ಕ್ರೀಡಾಕೂಟ ನಿನ್ನೆ ಆರಂಭ, ಇವತ್ತು 7ನೇ ದಿನಕ್ಕೆ ಮುಂದುವರಿಕೆ. ನಾಳೆ ಪಂದ್ಯಾಕೂಟದ ಅಂತಿಮ ದಿನದ ಪಂದ್ಯಗಳು, ಮಹತ್ವದ ಪಂದ್ಯಗಳ ಜೊತೆಗೆ ಪಂದ್ಯಾಕೂಟದ ದಾಖಲೆಯನ್ನು ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಮ್ಮ ಪ್ರಮುಖ ವೇದಿಕೆಯ ಮುಖಾಂತರವಾಗಿ ಪಂದ್ಯಾಕೂಟ ಸಮಾಪ್ತಿಯನ್ನು ಕಾಣುತ್ತೆ. ಅಲ್ಲಿಗೆ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರಬಹುದಂತಹ ಸಾಧನೆಯನ್ನು ಕೂಡ HMC ಯುನೈಟೆಡ್ ಮಾಡ್ತಾ ಇದೆ. ಅಕ್ಷರ ಸಂಖ್ಯೆ ಮತ್ತು ಸಲೀಂ ಆರಂಭಿಕ ಹಂತದ ಆಟಗಾರರು ಇವರು ಲೆಕ್ಕಾಚಾರ ಮಾಡಿ ಆಟವನ್ನು ಆಡಲು ಕೂಡ ಎಸೆತ ಒಂದು ಓಟವನ್ನು ಕೂಡ ದಾಖಲಿಸಲು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಆದ್ರೆ ಅದೇ ರೀತಿಯಲ್ಲಿ ಕನಿಷ್ಠ ಮೊತ್ತದ ಚೇಸಿಂಗ್ ಪ್ರಕ್ರಿಯೆ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. HKGN ಅಜ್ಮೀರ್ ರಾಜಸ್ಥಾನ ವರ್ಸಸ್ ಲಕ್ಕಿ ಸ್ಟಾರ್ ಕೋಡಿ. ಪ್ರತಿ ತಂಡಗಳು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾವೆ. ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಒಂದು ಹೊಸ ಶಕೆಯನ್ನು ಬರಬಲ್ಲಂತಹ ಅತಿ ಗರಿಷ್ಠ ನಗರದ ಪಂದ್ಯಾಕೂಟ ಸಾಗ್ತಾ ಇರುವುದರಿಂದ ಪ್ರತಿ ತಂಡಗಳು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿ ಹೋರಾಟದ ತೆಕ್ಕೆಯಲ್ಲಿ ಅಗ್ರ ಹಂತವನ್ನು ಕಾಣುವಂತಹ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ತಂಡಗಳು. ನಿನ್ನ ಬೆಳಗಿನ ಅವಧಿಯ ಬಡ ಮೇಲಿನ ಫಲಿತಾಂಶವನ್ನು ಕಾಣುವಂತಹ ಸಾಧ್ಯತೆಯನ್ನು ಕಂಡಂತಹ ಪಂದ್ಯಾಕೂಟ ಗುರು ಗಣೇಶ್ ನೇಜಾರ್ನ ತಂಡ ಫ್ರಾನ್ಸ್ ಬೆಂಗಳೂರಿನ ದೊಡ್ಡ ತಂಡವನ್ನು ಲೀಗ್ನ ಮೊದಲ ಪಂದ್ಯದಲ್ಲಿ ಸೋಲಿಸುವ ಮುಖಾಂತರವಾಗಿ ಆರಂಭಿಕ ಹಂತದೊಂದು ಮುನ್ಸೂಚನೆ ರವಾನಿಸಿದ್ರು. ಆದ ಬಳಿಕ ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸತಕ್ಕಂಥ ಫ್ರಾನ್ಸ್ 2 ಮುಂದಿನ ಪಂದ್ಯವನ್ನು ಜಯಿಸಿದ್ದಾರೆ. ಅದೇ ರೀತಿ ಯಜಾನ್ ಚೈತನ್ಯ ರಿಯಲ್ ಫೈಟರ್ಸ್ HM ಏಕತಾ ಆಡಿರ್ತಕ್ಕಂಥ 2 ಪಂದ್ಯ 2 ಜಯಿಸಿದ್ದಾರೆ. ಗುರು ಗಣೇಶ್ ನೇಜಾರ್ ತಂಡ ಆಡಿರ್ತಕ್ಕಂಥ 2 ಪಂದ್ಯ 2 ಜಯಿಸಿದ್ದಾರೆ. ಮತ್ತೊಂದೆಡೆ ಬಹಳಷ್ಟು ಮಂದಿ ಯುವ ಆಟಗಾರರನ್ನು ಕಟ್ಟಿಕೊಂಡು ಅತ್ಯುತ್ತಮ ರೀತಿಯ ಹೋರಾಟವನ್ನು ಸಂಘಟಿಸ್ತಾ ಇರ್ತಕ್ಕಂಥ ಶರತ್ ಅವರ ಸಾರಥ್ಯದ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ ಹೋರಾಟದ ಮುಂದಿನ ಹಂತದ ತೆಕ್ಕೆಯನ್ನು ಕಂಡಂತಹ ತಂಡಗಳು. ಇವತ್ತು ಕೂಡ ಮತ್ತೆ ಬಲಾಢ್ಯ ತಂಡಗಳ ಬಲಾಢ್ಯ ಆಟಗಾರರ ಶ್ರೇಷ್ಠತಮ ಹೋರಾಟಗಾರರ ಅಪ್ರತಿಮ ಆಟಗಾರರಲ್ಲ ತಮ್ಮನ್ನು ತೊಡಗಿಸಿಕೊಳ್ತಾ ಇರೋದು ಪಂದ್ಯಾಕೂಟ. ಕತ್ತಿನ ಸಮರ ಈ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣುತ್ತೆ. ಇರ್ಷಾದ್
ಬಹಳ ಶ್ರುತಮರ್ತ ಹೊಡೆತ ಸುಂದರತ ಲಗ್ಲಾನ್ ಸಾಗರತನ ಕಂಡುಕೊಂಡ್ರು ಒಂದೋಟ ಎರಡನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 5ಕ್ಕೆ ಕ್ರಮಿಸ್ತಾ ಇದೆ. ಅಂಗಡಿಗೆ ಹೊಂದಿಕೊಂಡು ಪಾರ್ಥ ಹಂತದಲ್ಲಿ ಅತ್ಯುತ್ತಮ ರೀತಿಯ ಹೊಡೆತವನ್ನು ಅಕ್ಷಯ್ ಸಿಕೆ ಮತ್ತು ಸಲೀಂ ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 5. ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಬಲವಾದಂತಹ ಬರಬಲ್ಲ ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ತೀರ್ಪುಗಾರರ ಒಂದು ಮನವಿಯನ್ನು ಮೇಲ್ಮನವಿಗೆ ಸಲ್ಲಿಸುವಂತಹ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇದೆ. ಲೆಗ್ ಬಿಫೋರ್ ವಿಕೆಟ್ಗಾಗಿ ನೋಟೌಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಮೊತ್ತ ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ 5 ಓಟಗಳು. 42 ರನ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನ. ಲಗಲಿ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂಕಣಕ್ಕೆ ಹೊಂದಿಕೊಂಡು ಬಹಳ ಸೂಕ್ತವಾದ ಗ್ಲಾನ್ಸ್ಗಳನ್ನು ಬಹಳಷ್ಟು ಆಕರ್ಷಕ ಹೊಡೆತಗಳನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯ ಅಕ್ಷಯ್ ಸಿಕೆ ಒಮ್ಮೆ ಸುರಕ್ಷಿತ ಹೊಡೆತಗಳನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 6. ಮತ್ತು ಇರ್ಷಾದ್ ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಮೊದಲ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನವಾಸ್. ಶಾಟ್ ಆಗಿತ್ತು. ಬಹಳಷ್ಟು ಹೊಡೆತ ಚೆಂಡು ಸುಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಲಾಂಗ್ ವಿಭಾಗದಲ್ಲಿ ಶಾರ್ಟ್ ಡ್ರೈಸಿಂಗ್ ಲಾಭವನ್ನು ಪಡ್ಕೊಳ್ಳುವಂತಹ ಹಂತ. ಅಂತಿಮ ಹಂತದ ಚೆಂಡನ್ನು ಲಾಂಘನ ವಿಭಾಗದಲ್ಲಿ ಬಹಳಷ್ಟು ಉತ್ತಮತೆಯನ್ನು ಸುರಕ್ಷಿತ ಗ್ಯಾಪ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸಿದರು. ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯಕ್ಕೆ ತಡ ಮೊತ್ತ 11. ನಮ್ ಜೊತೆ ಸ್ಕೋರರ್ ಸತೀಶ್ ವಿಳಂಬವಾದರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ.
ಎರಡನೇ ಓವರ್ ಚಾಲನೆಯಾಗುವಂತ ಹೊಸ ಬೌಲರ್ ರೂಪದಲ್ಲಿ ಮೊಯಿನನ್ನು ಪರಿಚಯಿಸ್ತಾ ಇರ್ತಕ್ಕಂಥ SKGN ಅಜ್ಮೀರ್ ರಾಜಸ್ಥಾನ. ಬ್ಯಾಟಿಂಗ್ ಪವರ್ ಪ್ಲೇ ಒಂದು ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಮೊದಲ ಹಂತದ ಬೌಲಿಂಗ್ ಪವರ್ ಪ್ಲೇ ಹಂತದಲ್ಲಿ 11 ಓಟವನ್ನು ಲಕ್ಕಿ ಸ್ಟಾರ್ ಕೋಡಿ ಆಟಗಾರರು ದಾಖಲಿಸಿದ್ರು. ಬಹಳಷ್ಟು ಸುರಕ್ಷಿತವಾಗಿ ಮೊತ್ತವನ್ನು ಚೇಸ್ ಮಾಡುವಂತಹ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಬಹಳಷ್ಟು ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಒಂದು ಹಂತದಲ್ಲಿ ಅಕ್ಷಯ್ ಜೊತೆಗೆ ಒಂದು ಅತ್ಯುತ್ತಮ ಆರಂಭಿಕ ಹಂತವನ್ನು ಪಾರ್ಟ್ನರ್ಶಿಪ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಜಾನ್ ನಿರ್ಗಮದ ಬಳಿಕ ಒಂದು ಅತ್ಯುತ್ತಮ ಆರಂಭಿಕ ಹಂತದ ಆಟಗಾರರ ಹುಡುಕಾಟದಲ್ಲಿರ್ತಕ್ಕಂಥ ತಂಡಕ್ಕೆ ಸಲೀಂ ಕೂಡ ಅತ್ಯುತ್ತಮ ಆಯ್ಕೆ. ಪವರ್ ಪ್ಲೇ ಹಂತದ ಅತ್ಯುತ್ತಮ ರೀತಿಯ ಹೊಡೆತಗಳನ್ನು ದಾಖಲಿಸುವ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾರೆ. ಪ್ರಸ್ತುತ ಅವರ ಆಟ ಕೂಡ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ ಮತ್ತು ಅಕ್ಷಯ್ ಸಖೆ ದಾಖಲಿಸಿಕೊಂಡ್ರು. ತನ್ನ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಸ್ಲೋವರ್ ಚೆಂಡು ಸ್ವಲ್ಪ ಮಟ್ಟಿಗೆ ಜಾಣ್ಮೆಯ ಚೆಂಡನ್ನು ಎಸೆಯುವಂತಹ ಪ್ರಯತ್ನ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 14ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ವಿಶೇಷತೆ ಹೊಡೆದವರು ದಾಖಲಿಸುವಂತಹ ಪ್ರಯತ್ನ. ಸುರಕ್ಷಿತ ಕ್ಯಾಚ್. ಅಂತಿಮ ಹಂತದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ಲಿದ್ದಾರೆ. ಅತ್ಯುತ್ತಮ ರೀತಿಯನ್ನು ಇನ್ನಿಂಗ್ಸ್ ಅನ್ನು ಆಧರಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರರಿಗೆ ಮೊದಲ ಜೀವದಾನ ರವಾನಿಸಿದ್ದಾರೆ. ಈ ಜೀವದಾನದ ವರದಾನವಾಗಿ ಪರಿಣಮಿಸಿದ ಮುಂದೆ ಹಂತದಲ್ಲಿ SKGN ಅಜ್ಮೀರ್ ರಾಜಸ್ಥಾನ ಬ್ರಹ್ಮಾವರದ ಗಾಂಧಿ ಮೈದಾನ ಒಳಭಾಗದಲ್ಲಿ ಒತ್ತಡಕ್ಕೆ ಸಿಲುಕಬೇಕಾಗಿರ್ತಕ್ಕಂಥ ಅಂಶ ಕೂಡ. ಮೊದಲಾಗಿ ಕನಿಷ್ಠ ಮೊತ್ತವನ್ನು ದಾಖಲಿಸಿದರು. ಈ ರೀತಿಯ ಕ್ಯಾಚ್ಗಳನ್ನು ಪಡ್ಕೊಂಡು ಪಂದ್ಯವನ್ನು ಉಳಿಸಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒಂದಾದ್ರೆ ಸುಲಭ ಸಾಧ್ಯತೆ ಕ್ಯಾಚ್ಗಳನ್ನು ಕೈ ಚೆಲ್ತಾ ಇದ್ದಾರೆ. ಮತ್ತು ನೆಟ್ಟನೇರ ಹೊಡೆತ ಒಂದೋಟಗಳ ಸೇರ್ಪಡೆ. ತನ್ನ ಮೊತ್ತ 16 ಓಟಗಳು. ನೆಟ್ಟನೇರ ಹೊಡೆತ ಮತ್ತು ಶತರಕ್ಷಣ ಮತ್ತೆ ಬೌಂಡ್ರಿ ಮಾಡ್ತಾ ಇದೆ. ದುರ್ಬಲ ಮಟ್ಟದ ಶತರಕ್ಷಣೆಗೆ ಸ್ವತಃ ತಾನು ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ SKGN ಅಜ್ಮೀರ್ ರಾಜಸ್ಥಾನ. ಈ ರೀತಿಯ ಪಂದ್ಯಾಟಗಳನ್ನು ಆಡುವಂತಹ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಬಹಳಷ್ಟು ಹೊಂದಾಣಿಕೆ ಯುಕ್ತವಾಗಿರ್ತಕ್ಕಂಥ ಆಟವನ್ನು ತೋರ್ಪಡಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪಂದ್ಯಾಟವನ್ನು ಉಳಿಸ್ಕೊಳ್ಬೇಕಾದ್ರೆ ಒಂದು ಎಲ್ಲ ಆಟಗಾರರನ್ನು ಒಗ್ಗಟ್ಟಿನ ಸಮತೋಲನ ಒಂದು ಆಟವೇ ಪಂದ್ಯಾಕೂಟದ ಯಶಸ್ಸಿನ ಬೆನ್ನು ಹಿಂದೆ ಕಟ್ಟಿಕೊಟ್ಟಂತ ಒಂದು ಭದ್ರ ಬುನಾದಿ ಕೂಡ. ಆ ನೆಲೆಯಲ್ಲಿ SKGN ಅಜ್ಮೀರ್ ರಾಜಸ್ಥಾನದ ಶತರಕ್ಷಕರ ಮತ್ತೆ ತಪ್ಪುಗಳನ್ನು ಅವರ ತಂಡಕ್ಕೆ ಅವರು ಒತ್ತಡವನ್ನು ಸಿಲುಕಿಸಿಕೊಳ್ಳುವಂತಹ ಹಂತವನ್ನು ಕಾಣ್ತಾರೆ. ಸುಲಭ ಸಾಧ್ಯತೆ ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ದು ಒಂದರ ಬದಲಿಗೆ 2ನೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸುರಕ್ಷಿತ ಕ್ಷೇತ್ರಕ್ಷಣ ಹಂತವನ್ನು ಕಾಣಬೇಕಾಗಿರ್ತಕ್ಕಂಥ ಹಂತದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟು ಈ ರೀತಿಯ ಎಲ್ಲ ಒಂದು ಮೈನಸ್ ಅಂಶಗಳು ಆ ತಂಡಕ್ಕೂ ಕೂಡ ಈ ಕ್ರೀಡಾಕೂಟವೇ ಮುಳುವಾಗುವಂತಹ ಸಾಧ್ಯತೆ ಕೂಡ ನಿಶ್ಚಲವಾಗಿದೆ. ಮೊತ್ತ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 20 ಓಟಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 36 ಚೆಂಡು ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. ಲಕ್ಕಿ ಸ್ಟಾರ್ ಕೋಡಿಯ ತಂಡಕ್ಕೆ ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ಬಹಳಷ್ಟು ತಮರದ ಹೊಡೆತ ನೆಗೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಸನಾತ್.
ಇನ್ನೇನಾದ್ರೂ ಕೂಡ ಪಂದ್ಯಾಟ ಉಳಿಸ್ಕೊಳ್ಬೇಕಾದ್ರೆ HKGN ಅಜ್ಮೀರ್ ರಾಜಸ್ಥಾನದ ಎಸೆತಗಾರರು ಇಲ್ಲಿ ಲಕ್ಕಿ ಸ್ಟಾರ್ ಕೋಡಿ ವಿಕೆಟ್ಸ್ ಗಳನ್ನು ಪಡ್ಕೊಂಡ್ರೆ ಮಾತ್ರ ಯಶಸ್ಸು. ಶಾಟ್ ಆಗಿತ್ತು, ಹೊಡೆತ ಹೊಡೆತ ಅಕ್ಷಯ್ ಸೇಕೆ ದಾಳಿಯ ಮುಖಾಂತರವಾಗಿ ಚೆಂಡು ಸುಮಾರಕ್ಕೆ ಹೊರಬರಲು ಕಾಣಿಸ್ತಾ ಇದೆ. ಶಾರ್ಟ್ ರೈಟ್ ಸಿಂಗಲ್ ಅವರ ಲಾಭವನ್ನು ಪಡ್ಕೊಂಡಂತ ಸೇಕೆ ಒಂದು ಸುಂದರತೆ ಫುಲ್ ಶಾಟ್ ರೂಪದಲ್ಲಿ ಸಿಕ್ಸರ್ ದಾಖಲಿಸಿದ್ದಾರೆ. ಈ ಹಿಂದೆ ಬಿಟ್ಟ ಕ್ಯಾಚ್ ಒಂದು ಲಾಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಮೊದಲ ಸಿಕ್ಸರ್ ಆಗಿ ದಾಖಲಿಸಿದ್ದಾರೆ. 27 ಬಹಳ ಸುತ್ತಮುತ್ತ ಆಟ, ಒಂದು ಆಟಗಳ ಸೇರ್ಪಡೆ. 28ಕ್ಕೆ ಕ್ರಮಿಸ್ತಾ ಇದೆ 28. ಬಹಳ ಸುಧಾರಣೆ ಹೊರತು ರಿವರ್ಸ್ ಶಾಟ್ ರೂಪದಲ್ಲಿ ಸಲಾಂ ದಾಂಡಿನ ಮತ್ತೊಂದು ಸಿಕ್ಸರ್ ಇದೆ. ಬ್ರಹ್ಮಾವರದ ಗಾಂಧಿ ಮಾದರಿ ದಾಖಲಾತಿ ಕಾಣ್ತಾ ಇರುವ ಸುರಕ್ಷಿತವಾಗಿ ಬಳಸಿರುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಆರಂಭಿಕ ಹಂತದಲ್ಲಿ ಎಸೆತಗಾರರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಭದ್ರ ಬಲವನ್ನು ದಾಂಡುಗಾರರು ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಮತ್ತು 34 ಜಯಕಾಲಿ ಕೇವಲ 8 ಓಟಗಳ ಅನಿವಾರ್ಯತೆ. ಮತ್ತು ರಿವರ್ಸ್ ಶಾಟ್ ಹೊಡೆತ ಚೆಂಡು ಮತ್ತೊಂದು ಸಿಕ್ಸರ್ ಈಗ ದಾಖಲಾತಿ ಕಾಣ್ತಾ ಇದೆ ಸಲಾಂ ದಾಂಡಿನ ಮುಖಾಂತರವಾಗಿ. ಜಯಕಾಲಿ ಕೇವಲ 2 ಓಟಗಳ ಅನಿವಾರ್ಯತೆ. ಸುಲಭ ಛಾಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿ ಎಸೆತಗಾರರು ಒಂದು ಹಂತಕ್ಕೆ ತಂದಂತ ಪಂದ್ಯವನ್ನು ದಾಂಡುಗಾರರು ಅಷ್ಟೇ ಸುಲಭವಾಗಿ ಮುಕ್ತಾಯಗೊಳಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಅಂಕಣಕ್ಕೆ ಹೊಂದಿಕೊಂಡು ಆರಂಭಿಕ ಹಂತದ ಆಟಗಾರ ಇರುವರು ಕೂಡ ಸಮತೋಲನವಾಗಿರ್ತಕ್ಕಂಥ ಆಟವನ್ನು ಆಡಿದ್ರು. ಒಂದೆಡೆ ಅಕ್ಷಯ್ ಸೇಕೆ, ಮತ್ತೊಂದೆಡೆ ಸಲೀಂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟ ಮುಂದುವರಿತಾ ಇದೆ. ಒಂದು ಓಟಗಳ ಸೇರ್ಪಡೆ, ಪಂದ್ಯ ಸಮಬಲ. ಜಯಕ್ಕಾಗಿ ಕೇವಲ 1 ಓಟಗಳ ಅನಿವಾರ್ಯತೆ. ಸುಲಭದ ಪಂದ್ಯ, ಸುಲಭ ಜಯದ ಕಡೆಗೆ ಏಕಮುಖ ಪಂದ್ಯ, ಏಕಮುಖ ಸಂಘರ್ಷವಾಗಿ ಜಯ ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿ ಈ ಮುಖಾಂತರ ಸುಲಭ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಲಕ್ಕಿ ಸ್ಟಾರ್ ಮೊದಲ ಜಯವನ್ನು ದಾಖಲಿಸ್ತಾ ಇದೆ ಪಂದ್ಯಾಟದಲ್ಲಿ. ಮುಕ್ತಾಯ ಕಂಡರನ್ನು ಪಂದ್ಯದ